ಅಂತ ಕೇಳಿದ್ರ ಈಗ ಹಾಲು ಹಂಗರಿಗೆ ನಿಂಗ್ರೆ ಹಾಲು ಹಂಗರಿಗೆ ನಿಂಗ ಎಂತ ಶಕ್ತಿ ಅಂತ ಕೇಳಿದ್ರೆ 3 ತಿಂಗಳು ಹೋಗ್ತಾನೆ ಹಿರಿವಳಿಗೆ, ಮತ್ತೆ 3 ತಿಂಗಳು ಹೊತ್ಕೊಂಡು ಬರ್ತಾರೆ ಮತ್ತೆ ಎಲ್ಲಿಗೆ ಹಂಗರಿಗೆ. ಆ ಬರುವಂತ ಸಂದರ್ಭದೊಳಗ ಹಂಗರಿಗಿಲಿಂದ ದೇವ್ರು ಹೊಂಟಾನ ನೆಲ್ಲಿಗೆ ಅಂತ ಗ್ರಾಮವನ್ನು ದಾಟಿ ಒಂದು ಊರೊಳಗೆ ಹೋಗ್ಯಾನ. ಅವಾಗ ಒಬ್ಬಕ್ಕಿ ಹೆಣ್ಣು ಮಗಳಿಗೆ 24 ವರ್ಷ ಮಕ್ಕಳಾಗಿಲ್ಲ. 24 ವರ್ಷ ಮಕ್ಕಳಾಗಿಲ್ಲ. ಪ್ರತಿನಿತ್ಯ ಪೂಜಾರಿಗಳಿಗೆ ಉಣಿಸ್ತಿದ್ಳು, ನಿಂಗಯ್ಯಪ್ಪನ ಭಕ್ತರಿಗೆ ಉಣಿಸ್ತಿದ್ಳು. ಅವಾಗ ಆ ದೇವರು ಬಂದಾಗ ಮತ್ತ ಆ ಹೆಣ್ಣು ಮಗಳು ಭಕ್ತಿಲಿಂದ ಇಬ್ಬರು ಪೂಜಾರಿಗಳಿಗೆ ಹುಡುಕಾಡ್ತಾಳೆ, ಸಿಗಂಗಿಲ್ಲ. ಇಬ್ಬರು ನೈಕೋಡಿಗಳು ಆ ದೇವ್ರ ಸೇವಾ ಮಾಡ್ತಿದ್ರು. ಪ್ರತಿ ವರ್ಷ ಆ ದೇವ್ರ ಸಂಗಡ ಸೇವಕ್ಕೆ ಹೋಗ್ತಿದ್ರು. ಅವ್ರಿಗಂತಾಳೆಪ್ಪ, ನೀವು ನಮ್ಮ ಮನೆಗೆ ಪೂಜಾರಿಗಳಾಗಿ ಬಂದು ನನ್ನ ಮನೆ ಭಿನ್ನ ಮುಗಿಸ್ರಿ, ನೀವು ಬರ್ರಿ ಅಂತಂದಾಗ ಅವ್ರಂತಾರ, ಹೊಟ್ಟೆ ಹೊಸ್ತೈತಪ್ಪ ನಡ್ರಿ. ಮತ್ತೆ ಯಾಕೆ ನಿಂಗಯ್ಯಪ್ಪ ಅನ್ನ ಕೊಟ್ಟ ನಾವು ಉಂಡ ಬಿಟ್ರೆ ಅಂತ ತಿಳ್ಕೊಂಡು ಇಬ್ರು ಹೆಗಲ ಮೇಲೆ ಮುತ್ಯಾನ ಕಂಬಳಿ ಹಾಕೊಂಡು ಅವ್ರ ಮನೆಗೆ ಹೋಗಿ ಆ ತಾಯಿ ಮಾಡಿರುವಂತ ಪ್ರಸಾದವನ್ನು ಮಾಡ್ಕೊಂಡು ಬರೋ ಸಂದರ್ಭದಾಗ ಕೇಳಿದಳಂತ ಹೆಣ್ಣು ಮಗಳು, ಯಪ್ಪ ಪ್ರಸಾದ ಮಾತ್ರ ಆಯ್ತು, ನನ್ಗೆ 24 ವರ್ಷ ಆಯ್ತು, ಮಕ್ಕಳಿಲ್ಲ, ಮತ್ತ ಮಕ್ಕಳು ನಿಂಗಯ್ಯಪ್ಪ ಕೊಡ್ತಾನ ಹೆಂಗ ಅಂತ ಕೇಳಿದಳಂತ. ಇವ್ರು ಪೂಜಾರಿಗಳಲ್ಲ, ಅಡಮುಟ್ಟ ಕಂಪನಿ, ಇವ್ ಪಲ್ಲಕ್ ಹೊರ ಕಂಪನಿ ಹಿಂದಿದು ಮುತ್ತೇನ ಸೇವಾ ಮಾಡ್ತಿದ್ರು ಭಕ್ತಿಲಿಂದ. ಅವಾಗ ಅವ್ರು ಹಿಂದ ನೋಡ್ಲಿಲ್ಲ ಮುಂದ ನೋಡ್ಲಿಲ್ಲ, ನಿಂಗಯ್ಯಪ್ಪನ ಮೇಲೆ ಭಕ್ತಿ ಇಟ್ಟಿದ್ರು. ಅವಾಗ 2 ಕೈ ಹಿಂಗ ಎತ್ತಿ ಕೈ ಒಳಗೆ ಕಂಬಳಿಯನ್ನು ಹಿಡಿದು ಹೇಳಿದ್ರಂತೆವ್ವ, ವರ್ಷ ತುಂಬ್ರನ್ಯಾಗ ಅವಳಿ ಜವಳಿ 2 ಗಂಡಸ್ ಮಕ್ಕಳು ಹೋಗ್ತಾವ, ಏನ್ ಚಿಂತೆ ಮಾಡ್ಬೇಡ, ನಿಂಗಯ್ಯಪ್ಪನ ಹಿಂದನ ಹೋಗಂತ ಆಶೀರ್ವಾದ ಮಾಡಿದ್ರ. ವರ್ಷ ತುಂಬ್ರನ್ಯಾಗ 2 ಅವಳಿ ಜವಳಿ ಗಂಡಸ್ ಮಕ್ಕಳು ಹುಡ್ತಾವ, ನಿಂಗಯ್ಯಪ್ಪನ ಹಿಂದನ ಹೋಗು ಅಂತ ಆಶೀರ್ವಾದ ಮಾಡಿ ಇವ್ರ ಮನೆ ಪಲ್ಲಕ್ಕಿ ಸಂಗಟ ಹೋದ್ರು. ಆ ವರ್ಷ ಹೋಯ್ತು. ಮತ್ತೆ ಮುಂದೆ 3 ವರ್ಷಕ್ಕ ನಿಂಗಯ್ಯಪ್ಪ ಮತ್ತೆ ಅದೇ ಊರಂದ ಹೋಗವ. ಇವ್ರು ಮತ್ತ ಮುಂದ ಆ ಪಲ್ಲಕ್ಕಿ ಸಂಗಟ ಬೆನ್ನು ಹತ್ತಿ ಹೋಗ್ಯಾರ. ಹೆಣ್ಮಗಳು ಬಂದು 2 ಗಂಡಸ ಮಕ್ಕಳು ಹುಟ್ಟಿವತ್ತು ವರ್ಷ ತುಂಬರ್ನೆ. ಅವಳಿ ಜವಳಿ 2 ಗಂಡು ಮಕ್ಕಳು ಹುಟ್ಟ್ಯಾವ. ಆ ಹೆಣ್ಮಕ್ಳು ಇವ್ರಿಗೆ ಹುಡುಕಾಡಕತ್ತಾಳ. ಹೆಣ್ಮಗಳು 2 ಮಕ್ಕಳಿಗೆ ತಗೊಂಡು ಇವ್ರಿಗೆ ಹುಡುಕಾಡಕತ್ತಾರ. ಇವ್ರಿಬ್ರು ಜುಟ್ಟಿಸ್ ನೋದ್ರತ್ತ ಪುರುಸಾಲ್ಯ. ಅವಾಗ ಹಿಂದ 3 ವರ್ಷದ ಹಿಂದ ಅಪ್ಪನ ಆಶೀರ್ವಾದ ಆಗ್ತದ, ಗಂಡಸ ಮಗ ಹುಟ್ಟತಾವ ಅಂತ ಹೇಳಿವಿ. ಆ ಹೆಣ್ಮಗಳು ನಮಗೆ ಹುಡುಕಾಡಕತ್ತಾವ, ಮಕ್ಕಳಾಗ್ಯಾವ ನೋಡಿದ್ರೆ ಬಡಿಗೆ ಎಟ್ಟು ಬೀಳ್ತಾವ ಅಂದ್ರತ್ತೀವಿ. ಎದಿ ಹೊಡೆದ ಹೌದ್ರಿ, ಮತ್ತೆ ಸುಮ್ಮನೆ ಹೇಳ್ದಂಗ ಮತ್ತೆ ಹೆಂಗೆ ಎದಿ ಹೊಡ್ಯ. ಈಗ ಬಂದು ನಾನು ನಿಮ್ಮ ಕಾರ್ಯ ಯಾವುದು ಅಡೆತಡೆ ಎಲ್ಲಾರ್ದು ಆಗ್ತದಂತ ನಾನು ಅಂದೆ. ಅವ ನಿಂಗಯ್ಯಪ್ಪ ನುಡಿಸ್ದಾನ ಅಂದೆ. ಮತ್ತೆ ಅದು ಆಗ್ಲಿಲ್ಲ ಅಂದ್ರೆ ನೀವು ಸುಮ್ಮ ಕೂಡ್ತೀರಿ. ಹಿಂಗಳಿಗಿದವ್ರು ಕೌಲಿಗೆ ಅಪ್ಪ ಹೇಳೋದು ಹಿಡ್ಕೊಂಬರ ಕರೆಸ್ರಿ ನಾವು ಅಂತೀರಿ. ಅವಾಗ ಕಕ್ಕಿ ಬಿಕ್ಕಿ ಆ ಹೆಣ್ಣು ಮಗಳ ಅವ್ರಿಗೆ ಹುಡುಕ್ಯಾಡ್ಲಕ್ಕಂತಾಗ ಇಬ್ರು ಹೋಗಿ ಹಿಂಗ ಗಾಡಿ ಮರಿಗೆ ನಿಂತಾಗಪ್ಪ ಬರ್ರಿ ಅಂತ ಕಾಲಿಗೆ ಬಿದ್ದಳಂತ. ಕಾಲಿಗೆ ಬಿದ್ದೆವ, ಯಾಕೆ ನಮ್ಗೆ ಕಾಲಿಗೆ ಬೀಳ್ತ? ಅಪ್ಪರಿಗೆ ಬೀಳ್ತು. ಇಲ್ರಪ್ಪ, ಹಿಂದ 3 ವರ್ಷದ ಹಿಂದ ನೀವೇ ನಮ್ಮ ಮನೆಗೆ ಬಂದಿದ್ರಿ, ಪ್ರಸಾದ ಮಾಡಿದ್ರಿ, ಮಾಡಿ ನನಗೆ ಮಕ್ಕಳಿಲ್ಲ ಅಂದಾಗ ಕಂಬಳಿ ಕೋರಿ ಕೈಯಾಗಿ ಹಿಡಿದು ಅವಳಿ ಜವಳಿ 2 ಗಂಡಸು ಮಕ್ಕಳು ಹುಟ್ಟತಾವ ಅಂದಿದ್ಯಪ್ಪ. ಈಗ 2 ಗಂಡು ಮಕ್ಕಳು ಹುಟ್ಟಾವ, ನಿಂಗಪ್ಪನ ಆಶೀರ್ವಾದ ಅಂದ ನಿಮ್ಮ ನಾಲಿಗೆ ಮೇಲೆ ನಿಂಗ ಅದಾನ ಅಂತ ಹೇಳಿದ್ರು. ಈ ಕತಿ ಯಾಕೆ ಹೇಳದ ಅಂತ ಕೇಳಿದ್ರೆ, ಕತಿ ಅಲ್ಲಿ ನಿಂಗನ ಶಕ್ತಿ ಅದ. ಅಂತ ನಿಂಗಯ್ಯಪ್ಪನ ಭಕ್ತರು ಪ್ರಥಮ ಪುರಾಣ ಇದು, ನೀವೇನು ಸಂಕೋಚ ಪಡಬೇಡ. ಪ್ರಥಮ ಪುರಾಣದ ಹೇಗಾಗ್ತದೋ ಹೇಗಿಲ್ಲೋ ಏನು ನಾವು ಮಾಡಲೇನು ಹೆಚ್ಚು ಕಡಿಮೆ ಆಗ್ತದಂತ ನಿಮಗೆ ಹಳಾಳಿ ಅದ. ಏನ್ ಚಿಂತೆ ಮಾಡಬೇಡಪ್ಪ, ನೀನು ಭಾಷಣ ಚಂದ ಮಾಡ್ತಿ, ಧೈರ್ಯದಿಂದ ಮಾಡು. ನಿಂಗಯ್ಯಪ್ಪ ನಿನ್ನ ಹಿಂದೆ ಸದಾ ಕಾಲ ಇರ್ತಾನ. ಸಾಧಿಶಕ್ತಿ ಲಗಮವ್ ನಿನ್ನ ಹಿಂದೆ ಸದಾ ಇರ್ತಾಳ. ಧೈರ್ಯದಿಂದ ನೀನು ಸೇವಾ ಮಾಡು. ನಮ್ಮ ಮೌದಿರ ಹಂಗೆ ಕೂತಾರ ಗಪ್ಪಾಗಿ ಗೌರ್ತಿ ಗಂಗಮ್ಮ. ಜೈಘೋಷ್ ಮಾಡ್ರಿ, ಒಟ್ಟು ರೊಕ್ಕ ನಿಮಗೆ ಕೊಟ್ಟನ ಸಿದ್ದರಾಮಯ್ಯ ಸಾಬ್. ಜೈಘೋಷ್ ಮಾಡ್ರಿ. ನಿಂಗಯ್ಯಪ್ಪನ ಪಾವಡ ಕೇಳಿದ್ರಲ್ಲ, ಇಟ್ಟು ಹೇಳಿದ ಬಳಕರೆ ಜೈಘೋಷ್ ಮಾಡ್ರಿ. ಶ್ರೀ ನಿಂಗರಾಯ ಮುತ್ಯ ಮಹಾರಾಜ್ ಕಿ ನೀವೇ ಹೊಡ್ರಿ. ಯಾವ ಕಂಪನಿ ಹೊಡೆಯೋದು? ಆಧಾರ್ ಕಾರ್ಡ್ ಕಂಪನಿ ಅದು. ಭಕ್ತಿ ಹೆಂಗಿರ್ಬೇಕಂತ ಕೇಳಿದ್ರ, ನಿಮ್ ಭಕ್ತಿ ನೋಡಿ ಬಹಳ ಧನ್ಯ ಅದ. ನಮ್ಮೆಲ್ಲ ನಿಂಗೆ ಅವಾಗ ಬೆಟ್ಟಿ ಬಿದ್ದು ಹೇಳ್ತಿದ್ದ, ಅಪ್ಪರೇ ಹಂಗ್ರಿ ಹಿಂಗ್ರಿ ನಾವು ಮಾಡ್ಲಕ್ಕತ್ತೀವ್ರಿ ಅಂತಿದ್ದ. ಆಯ್ತು ಎಲ್ಲೋ ಮಾಡಂತಿದ್ದೆ. ಆದ್ರೂ ಕೂಡ ನಿಮ್ಮ ಭಕ್ತಿ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಸಮಯದ ಅಭಾವ ಒಂದದ, ಟೈಮ್ ಭಾಳ ಆಗ್ಯದ, ಎಲ್ಲರೂ ಹೊಸ್ತು ಕೂತಾವ, ಸಣ್ಣ ಸಣ್ಣ ಮಕ್ಕಳವ. ಆದ್ರೆ ನಿಮಗೆ ನೋಡಿದ್ರೆ ಒಂದು 9 ಗಂಟೆ ಮಾತಾಡ್ಬೇಕು ಅನ್ನಂಗೆ ಅನಿಸ್ತದ. 9 ಗಂಟೆ ಮಾತಾಡ್ತೀನಿ, ನಾ ಬಿಡಂಗಿಲ್ಲ. ಅದಕ್ಕೆ ವರಗಳನ್ನು ಹೆಂಗ ಬೇಡಬೇಕು ಅಂತ ಕೇಳಿದ್ರೆ, ಇಂಗಳಿಗ ಗ್ರಾಮದ ಭಕ್ತರನ್ನ ನೋಡಿ ಕಲಿಬೇಕಂತ. ಒಬ್ಬ ಹೆಣ್ಣು ಮಗಳು ನಿಂಗಯ್ಯಪ್ಪ ಪ್ರತಿನಿತ್ಯ ದುಡಿತಿದ್ದಳು. 70 ವರ್ಷ ಆಗಿತ್ತು ಮುದುಕಿಗೆ.
ಕಣ್ಣು ಹೋಗಿ ಲಿಂಗಯ್ಯಪ್ಪ ಪ್ರತಿನಿತ್ಯ ತುಪ್ಪದ ದೀಪ ಹಚ್ಚಿ ಬೇಡ್ಕೋತಿತ್ತು ಮುದುಕಿ. ಯಪ್ಪ ನಿಂಗ ನನ್ನ ಮಗನಿಗೆ ಮಕ್ಕಳಿಲ್ಲ, ಮಕ್ಕಳು ಕೊಡು, ಬಡತನ ಹಿಂಗಸು ಅಂತ ಪ್ರತಿನಿತ್ಯ ಬೇಡ್ಕೋತಿತ್ತು. ಮುದುಕಿಗೆ ಕಣ್ಣು ಹೋಗಿವು. ಮಗನ ಲಗ್ನ ಮಾಡಿ 20 ವರ್ಷ ಆಗಿತ್ತು, ಮಗನಿಗೆ ಮಕ್ಕಳಾಗಿದ್ದಿಲ್ಲ, ಭಿಕಾರವಾದಂತ ಬಡತನ. ಅವಾಗ ನಿಂಗರಾಯ ಮತ್ತೆ ಒಂದಿನ ಸಾಕ್ಷಾತ್ ಭೇಟಿ ಕೊಟ್ಟು ಹೇಳ್ದ, ಏನವ ಅಜ್ಜಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿನಿ, ಏನು ಬೇಡ್ತಿ ಬೇಡು, ಒಂದ ವರದಾಗ ಬೇಡ ಅಂತ ಹೇಳ್ದಂತ ನಿಂಗಯ್ಯಪ್ಪ. ಒಂದೇ ವರ ಬೇಡ, ಏನು ಬೇಡ್ತಿ ಒಂದೇ ವರ ಬೇಡು ಅಂದಾಗ ಇವು ಆಯ್ದೇರ್ ಭಾಳ ಹುಷಾರಿರ್ತಾವ್ರಿ. ಈ ವಯಸ್ಸಾದ ಆಯ್ದೇರ್ ಭಾಳ ಹುಷಾರಿ. ಆ ಆಯಪ್ಪ ಒಂದ್ 2-3 ವರ ಬೇಡ್ಬೇಕಂತ ಮಾಡಿದ. ಒಂದೇ ವರ ಅಂದ್ರೆ ಹೆಂಗ, ಈ ಆಸೆ ಈಡೇರ್ಬೇಕಲ್ಲ ಅಂತ ಮುದುಕಿ. ನಿಂಗಯ್ಯಪ್ಪ ಅಂದ, ಇಲ್ಲ ಏನ ಮಾಡು, ಒಂದ ವರ ಬೇಡ ಅಂದ. ಅವಾಗ ಮುದುಕಂತ ವಿಚಾರ ಮಾಡಿ, ಆಯ್ತಪ್ಪ ಒಂದೇ ವರ ಬೇಡ್ತೀನಿ, ಕೊಡ್ಬೇಕು ನೋಡು. ಕೊಡ್ತೀನವ ಅಂದ. ಅವಾಗ ಮುದುಕಿ ಅಂತಪ್ಪ ಒಂದ ವರ ಬೇಡ್ತೀನಿ. ಬೇಡು, ಒಂದೇ ವರ ಯಪ್ಪ, ನನ್ನ ಕಣ್ಣ ನನ್ನ ಮೊಮ್ಮಗ ಬಂಗಾರ ಬಟ್ಟಲದೊಳಗೆ ಹಾಲು ಕುಡಿಯೋದ ಕಾಣಬೇಕಪ್ಪ, ಕೊಟ್ಟು ಬಿಡು ಅಂದಳು ಮುದುಕಿ. ಎಂತ ವರ ರೀ? ಒಂದೇ ವರ, ನನ್ನ ಕಣ್ಣ ನನ್ನ ಮೊಮ್ಮಗ ಬಂಗಾರ ಬಟ್ಟಲದೊಳಗೆ ಹಾಲು ಕುಡಿಯೋದ ನನ್ನ ಕಣ್ಣು ಕಾಣಬೇಕಪ್ಪ, ನಿಂಗ ಕೊಟ್ಟು ಬಿಡು ಅಂದ. ನಿಂಗಯ್ಯಪ್ಪ ಅಂದ, ಏನು ಜಾಬಾದ ಮುದುಕಿ ನೋಡ್ರಿ ಹೆಂಗದ ವರ, ಹೆಂಗದ ನೋಡ್ರಿ. ಒಂದೇ ವರ ಬೇಡ್ಯಾಳ ಮುದುಕಿಗೆ. 70 ವರ್ಷ ಮೇಲೆ ಕಣ್ಣು ಹೋಗ್ಯಾವ, ಮತ್ತ ಕಣ್ಣು ಬಂದ್ರೇನೆ ಹಾಲು ಕುಡಿಯೋದು ಕಾಣ್ತದ. ಮತ್ತ ಮಗನಿಗೆ 20 ವರ್ಷ ಆಗ್ಯದ, ಆ ಮಗನಿಗೆ ಮಕ್ಕಳಾದ್ರನೆ ಮೊಮ್ಮಗ ಹಾಲು ಕುಡಿತಾನ. ನಿಂಗಯ್ಯಪ್ಪ ಅಂದ, ಎಟ್ಟರಿ ಹುಷಾರ ಅವ ಭಕ್ತರು. ಹತ್ತದ ಚಾರಣೆ ಉದ್ಕಡ್ಡಿ ವರ ಹೆಂತದ ಬೇಡ್ತಲ್ಲ ಮುದುಕಿ. ಕೊಟ್ಟ ಮಾತಿಗೆ ತಪ್ಪಡ್ದತ್ತ ನಿಂಗಯ್ಯಪ್ಪ ತತಸ್ತ್ರ ಅಂತ ಆಶೀರ್ವಾದ ಮಾಡ್ದಂತ. ಮುಂದ ಸಿರಿಮಂತಿಕೆ ಬತ್ತು, ಮುದುಕಿಗೆ ಕಣ್ಣು ಬಂದು ಮಗನಿಗೆ ಮಗ ಆಯ್ತು. ಮುಂದೆ ಇಲ್ಲದ ಸಿರಿಮಂತಿಗೆ, ದೊಡ್ಡ ಸಿರಿಮಂತಿಕೆ ಮಗ ಬಂಗಾರ ಬಟ್ಟಲದೊಳಗ ಮೊಮ್ಮಗ ಹಾಲು ಕುಡಿಯೋದ ಮುದುಕಿ ನೋಡಿ ಜೀವ ಬಿಟ್ಟಳಂತ. ನೀವು ಇಂಗಳಿಗೆ ಗ್ರಾಮದ ಭಕ್ತರನ್ನ ಹಂಗಾದಿರಿ. 1000 ವರ ಬೇಡೋ ಕಂಪನಿ ಅಲ್ಲ ನೀವು. ಒಂದೇ ಒಂದು ವರ ಎಂತದ ಬೇಡ್ತೀರಿ ನಿಂಗಯ್ಯಪ್ಪನ ಬಲೆ ಅಂತ ಕೇಳಿದ್ರಪ್ಪ. ನಿಂಗ ನಾವು ನಿನ್ನ ಕೆಲಸವನ್ನು ಕೈಗೆ ತಗೊಂಡಿವಿ, ಯಾವ ಅಡೆ ತಡೆಗಳನ್ನ ಬರಲಾರದು, ನಿನ್ನ ಕೆಲಸ ಪೂರ್ಣಗೊಳಿಸುವಂಥದ್ದು ಒಂದೇ ಕೊಡುಯಪ್ಪ ವರ ಅಂತ ಬೇಡಿರುವಂತ ಭಕ್ತರು ಯಾರು ಇದ್ರ ಅದು ನಮ್ಮ ಇಂಗಳಿಗೆ ಗ್ರಾಮದ ಭಕ್ತರು ಅನ್ನುವಂಥದ್ದು ಹೇಳ್ಬೇಕಾಗ್ತದೆ. ನೀವು ಹೆಚ್ಚಿಗೇನು ಬೇಡ ಮಂದಿ ಅಲ್ಲ, ಮಳೆ ಆಗಂಗ ಆಗ್ತದಪ್ಪ, ಬೆಳೆಯಂಗ್ ಬೆಳಿತೀವಿ ಅಂತೀರಿ ನೀವು. ಈ ಸಾಲಿನಾಗ ರೈತರು ಬದುಕು ಬಂಗಾರ ಆಗ್ತದ. ಮಳೆ ಬೆಳೆ ನಿಂಗರಾಯಿ ಮತ್ತೆ ತಾಯಿ ಲಗಮಾದೇವಿ ಸುಖ ಸಂಪತ್ತು ಕೊಡ್ತಾಳ ನಾಡಿಗೆ. ಏನ್ ಚಿಂತೆ ಮಾಡ್ಬೇಡ್ರಿ, ಹಿಂದಾದಂಗ ಬಹಳ ಮಳೆಯಾಗಿ ಬೆಳಿ ಲಾಸ್ ಆಗಂಗಿಲ್ಲ. ಒಳ್ಳೆ ಮಳೆ ಆಗ್ತದ, ಒಳ್ಳೆ ಬೆಳಿನೂ ಆಗ್ತದ, ರೈತರು ಬದುಕು ಬಂಗಾರ ಆಗ್ತದ ಅನ್ನುವಂತ ಮಾತನ್ನ ಹೇಳುತ್ತಾ ನಿಮ್ಮೆಲ್ಲರಿಗೆ ಆ ನಿಂಗರಾಯಿ ಮುತ್ಯ ಬೀರದೇವರ ಯಾವ ಗುಡ್ಡದ ಮಾಂತೇಶ್ವರ ಸುಖ ಸಂಪತ್ತ ಶಾಂತಿ ಸಮಾಧಾನ ಕೂಡ್ಲಿ. ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಉತ್ತರಕ್ಕೆ ಎತ್ತರಕ್ಕೆ ಬೆಳಿಲಿ ಅನ್ನುವಂತ ಮಾತನ್ನ ಹೇಳುತ್ತಾ ನಮ್ಮ ಸಂಚಾಲಕರು ಒಳಗೆ ಗಡಬಡ ಮಾಡ್ತಾರೆ. ಹಂಗೇನ್ ಮಾಡಬೇಡ, ನೋಡಿ ಎಲ್ಲರಿಗೆ ಈ ಸಂದರ್ಭದೊಳಗೆ ಮಾತಾಡ್ಬೇಕಾದ್ರೆ ಹಾಗೆ ಆಗ್ತಿರ್ತದ. ಸುರುನ್ಯಾಗ ಯಾರೇ ಒಂದ್ ಸ್ವಲ್ಪ ಚೂಕ್ ಹೋಗ್ತಿರ್ತದ, ಅವನು ಹೊಸದಾಗಿದ್ದಂಗೆ ಕಾಣ್ತಾನೆ. ಏನೋ ಒಂದ್ ಸ್ವಲ್ಪ ತಪ್ಪುಗಳನ್ನಾದ್ರೂ ಕೂಡ ಆ ನಿಂಗರಾಯಿ ಮುತ್ತನ ಪಾದಕ್ಕೆ ಹಾಕ್ರಿ. ಆ ತಪ್ಪ ಅಂತಕ್ಕಂಥದ್ದು ಏನು ತಪ್ಪ ಯಾವುದೇ ಕೆಲಸದೊಳಗೆ ಆಗ್ತಿರ್ತಾವ. ಉಣುವಂತ ಸಂದರ್ಭದೊಳಗ ಆಗಲು ಚೆಲ್ಲುದೇ ಒಂದ್ ಸ್ವಲ್ಪ ಅನ್ನ, ಹಂಗ ಅವನು ಏನಾರೇ ಮಾಡುವಂತ ಆಡುವಂತ ಭಾಷೆದೊಳಗೆ ತಪ್ಪಾಗಬಹುದು. ಆ ತಪ್ಪಂತಕ್ಕಂಥದ್ದು ನಿಂಗರಾಯಿ ಮುತ್ತನ ಪಾದಕ್ಕೆ ಹಾಕ್ರಿ. ನಿನ್ನ ಹಿಂದ ಲಿಂಗಯ್ಯಪ್ಪ, ಆ ತಾಯಿ ಲಗಮವ, ಗುಡ್ಡದ ಮಾಂತೇಶ್ವರ ಯಾವತ್ತು ಸದಾ ಈ ಊರಿನ ಮೇಲೆ ಇರ್ಲಿ ಅನ್ನುವಂತ ಮಾತನ್ನು ಹೇಳುತ್ತಾ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ. ಕೈ ಹೊಡ್ರಿ, ಅವ ರೊಟ್ಟಿ ಬಿಡ್ರಿ, ಇಲ್ಲ ಮುಂದ್ ಕೂತವ್ರಿಗೆ ಬಿಡ್ರಿ. ರಾಪ ಹ್ಯಾಂಗಾರ ನಮ್ಮ ಹೌದೇನಂದ್ರ ಸಂತಿಗೆ ಹೋಗಿದ್ರಂತೆಪ್ಪ, ಜಾತ್ರೆ, ಗುಡ್ಡದ ಜಾತ್ರೆ. ಮಗನಿಗೆ ಕರ್ಕೊಂಡು ಗುಡ್ಡದ ಜಾತ್ರೆಗೆ ಹೋಗಿದಳವ್ವ. ಆ ಗುಡ್ಡದ ಜಾತ್ರೆಗೆ ಹೋದಾಗ ಹುಡುಗ ಎಲ್ಲಾ ಕಡೆಗೆ ಹೋಗಿ ಒಂದು ಐಸ್ರಿಟ್ಟಿಸ್ಕೊಡಿ ಅವು ಅಂತದು. ಅವು ಇದ್ದಕ್ಕೆ ಅಪ್ಪ ಅವು ಕಲ್ತು ಒಂದು ಐಸ್ರಿಟ್ಟಿಸ್ಕೊಟ್ರು. ಹುಡುಗ ಚಿಪ್ಕೋತ್ ಹೊಂಟಿದ್ ಗುಡ್ಡ ಇಳ್ಕೋತದ, ಕೈಯನ್ನ ಐಸ್ರೊಟ್ಟು ಬಿತ್ತು ನೋಡ್ರಿ ಕೆಳಗೆ. ಕೈಯಲ್ಲಿ ಐಸ್ರೊಟ್ಟು ಬಿದ್ದಾಗ ಅವಾಗ ಅಪ್ಪ ಅಂದ, ತಮ್ಮ ಅದು ಬಿದ್ದದ ಬಿಡುವ, ಮಣ್ಣು ಹತ್ತದ ಬಿಡು, ಅದ ತಿನ್ನಂ ಬೇಡ ಬಿಡೋ ಅಂದ. ಅವಾಗ ಮತ್ತೊಂದು ಐಸ್ರೊಟ್ಟು ಸುಡ್ತೀನಿ ಅಂದ. ಅಪ್ಪ ಇದ್ದವ ಯಾಕಲಕ್ಕಂತೇಳಿ ಹೊಂಟಿದ್ದ. ಆ ಹೆಣ್ಮಗಳು ಜರ ಅಡಸ್ಪಡಸ್ ದಾಮ್ ಇತ್ರಿ. ಗುಡ್ಡ ಇಳಿಯೋ ಟೈಮಕ್ಕೆ ಅದು ಕಾಲು ಬೇರೆ ಹೆಣ್ಮಗಳು ಬಿದ್ದು, ಅಪ್ಪ ಹೆಣ್ತಿ ಬಿದ್ದು. ಗಾಂಡಿದ್ದ ಬಿತ್ತಲಪ್ಪ, ಕೈಗೆ ಬ್ಯಾನ್ ಮಾಡ್ಕೊಂಡು ನಾಳೆಗೆ ನಾನೇ ದವಾಖಾನೆಗೆ ಹೋಗ್ಬೇಕಂತ ಅಡ್ಡಾಡ್ ಬಿದ್ದು ಎಬ್ಬಸ್ರು ಹೋಯ್ತ. ಹುಡುಗ ಬಂದ ಕೈ ಹಿಡ್ದ ಹಿಂಗ, ಪಪ್ಪ ನಿಂದ್ರ ಅಂದವ್.
ಏ ಪಪ್ಪ ನಿಂದ್ರಂದ. ಯಾಕೋ ತಮ್ಮ ನಿಮ್ಮ ಮಗು ಬಿದ್ದಾಳ ಹಿಡಿದು ಹೇಳ್ರಿ ಮಾಡ್ಕೊಂಡ ಉಳ್ಳಾಡ್ಕೊತ ಹೋಗ್ಬೇಕಂತ ಸಿಡಿ ಮೇಲೆ ಹಿಡಿತೀನಂದ. ಏ ನಿನ್ನ ಪಪ್ಪ ಅದು ಮಮ್ಮಿ ಬಿದ್ದದ ಮಣ್ಣು ಹತ್ತದ ಮತ್ತೊಂದು ಮಮ್ಮಿ ತರಂಬಿಡು ಅಂದ. ಅದಕ್ಕೆ ಹಂಗೇನಿಲ್ಲ, ನಿಮಗೆ ನಿದ್ದಿದನ್ನು ಹಾರಿಸ್ಬೇಕಂತ ಈ ಕಥೆಯನ್ನು ಹೇಳ್ದ. ಹಂಗೇನಿಲ್ಲ, ಇಂಗ್ಳಿ ಗ್ರಾಮದ ಭಕ್ತರು ಬಹಳ ಒಳ್ಳೆಯ ಭಕ್ತರು. ಭಕ್ತಿಲಿಂದ ಯಾವತ್ತೂ ಹೀಗೆ ಹೆಚ್ಚಿನ ಸಂಖ್ಯೆಯಿಂದ ಬರ್ರಿ. ಪುರಾಣಕ್ಕೆ ಒಬ್ರಿಗೊಬ್ರು ಬಂದು ಪುರಾಣವನ್ನು ಯಶಸ್ವಿ ಮಾಡಿ ನಿಮ್ಮ ಊರ ಕೀರ್ತಿ ಮುಗುಲೆತ್ತರಕ್ಕೆ ಮುಟ್ಲಿ. ಆ ರೇವಣ ಸಿದ್ಧನ ಪುರಾಣ ಬಹಳ ಚಂದ ಬರ್ತಾವ. ರೇವಣ ಸಿದ್ಧ ಆಗಿನ ಕಾಲಕ್ಕೆ ರುದ್ರಮುನಿ ಅಂತ ಅವನಿಗೊಬ್ಬ ಮಗ ಹುಟ್ಟದ. ಕಲ್ಯಾಣ ಪಟ್ಟಣದೊಳಗ ಆ ಹೆಣತಿ ಹೊಟ್ಟಿನೇ ಹರದ. ಈಗೆಲ್ಲ ಸಿದ್ಲಿಂಗ್ ಮಾಡ್ಲಕತ್ತೀವಿ ನಾವು. ಈಗ ಹೆಂಡ್ರಿಗೆ ಸಿದ್ಲಿಂಗ್ ಈಗ ಮಾಡ್ಲಕತ್ತೀವಿ. ರೇವಣ ಸಿದ್ಧ ಅವಾಗ ತನ್ನ ಕೈಲೇನೆ ಹೊಟ್ಟೆನ ಕೂಸ 3 ತಿಂಗಳ ಕೂಸು ಮಣ್ಣಾಗಿಟ್ಟು 9 ತಿಂಗಳದ ಮೇಲೆ ತೆಗೆದು ಅವನೇ ಮುಂದ ರುದ್ರಮುನಿ ಅಂತೇಳಿ ಹುಟ್ಟದ. ಈ ಪಗಳ ಸರ್ ಹೇಳಿದ್ರ